ಕೊಪ್ಪಳದಲ್ಲಿ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ವರದಿ ಮಾಡಿತು. ಅದರ ಇಂಪ್ಯಾಕ್ಟ್ ಆಗಿದೆ. ಟಿವಿ9 ಬಿಗ್ ಇಂಪ್ಯಾಕ್ಟ್. ಅಧಿಕಾರಿ ಹುದ್ದೆಯಿಂದ ಬಿಡುಗಡೆ. ಉಪನಿರ್ದೇಶಕ ಹುದ್ದೆಯಿಂದ ಸೋಮಶೇಖರ್ನನ್ನ ಬಿಡುಗಡೆಗೊಳಿಸಲಾಗಿದೆ. ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನರಸಿಂಹಮೂರ್ತಿ ಜಿಕೆ ಈ ಆದೇಶ ಕೊಟ್ಟಿದ್ದಾರೆ. ಕಳೆದ ತಿಂಗಳು 25ರಂದು ಗೋದಾಮಿನಿಂದಲೇ ಪಡಿತರ ರಫ್ತಾಗಿತ್ತು. ಲಾಲ್ ಎನ್ನುವ ಬ್ರ್ಯಾಂಡ್ ಮೂಲಕ ಅನ್ನಭಾಗ್ಯದ ಅಕ್ಕಿಯನ್ನ ವಿದೇಶಕ್ಕೆ ಸಾಗಾಟ ಮಾಡಿದಂತಹ ಸ್ಟೋರಿ ಅದು. ಆ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತು ಟಿವಿ9. ಅಕ್ರಮದ ಹಿನ್ನೆಲೆ ಗಂಗಾವತಿ ಠಾಣೆಯಲ್ಲಿ 4 ವಿರುದ್ಧ ಕೇಸ್ ಆಗಿದೆ. ಆ ಅಕ್ರಮದಲ್ಲಿ ಉಪನಿರ್ದೇಶಕ ಸೋಮಶೇಖರ್ ಭಾಗಿಯಾದ ಹಿನ್ನೆಲೆ ಅವರನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಿದೆ ಸರ್ಕಾರ. ಇದು ಟಿವಿ9 ವರದಿಯ ಇಂಪ್ಯಾಕ್ಟ್. ವಿದೇಶಕ್ಕೆ ಪಡಿತರ ಅಕ್ಕಿಯನ್ನ ರಫ್ತು ಮಾಡ್ತಾ ಇದ್ರು. ರೇಡ್ ಮಾಡಲಾಯಿತು. ಜೊತೆಗೆ ಅದರಲ್ಲಿ ಭಾಗಿಯಾಗಿದ್ದಂತಹ ಅಕ್ರಮದಲ್ಲಿ ಭಾಗಿಯಾದ ಉಪನಿರ್ದೇಶಕ ಸೋಮಶೇಖರ್ ಅವರನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಿದೆ ಸರ್ಕಾರ. ಗಂಗಾವತಿ ಠಾಣೆಯಲ್ಲಿ 4 ವಿರುದ್ಧ ಕೇಸ್ ದಾಖಲಾಗಿತ್ತು. ನಂತರ ರೇಡ್ ಮಾಡಿದಾಗಲೂ ಕೂಡ ಸಾಕಷ್ಟು ಅಕ್ಕಿ ಜಪ್ತಾಗಿತ್ತು. ಈ ಪ್ರಕರಣದಲ್ಲಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತು ಟಿವಿ9. ಲಾಲ್ ಎನ್ನುವ ಬ್ರ್ಯಾಂಡ್ ಮೂಲಕ ಅನ್ನಭಾಗ್ಯದ ಅಕ್ಕಿಯನ್ನ ವಿದೇಶಕ್ಕೆ ರಫ್ತು ಮಾಡಿದ್ದು. ಬಡವರಿಗೆ ತಲುಪಬೇಕಾಗಿದ್ದಂತಹ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಈ ರೀತಿಯಲ್ಲಿ ಮಾರಾಟ ಆಗಿ ವಿದೇಶಕ್ಕೆ ರಫ್ತಾಗತ್ತೆ. ಅದಕ್ಕೆ ಉಪನಿರ್ದೇಶಕರ ಪಾಲು.